ನೋಡಿ, ಇದೇ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಯುಟಿ ಖಾದರ್ ಒಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ರಾಜಣ್ಣ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮನವಿ ಕೊಡಕ್ ಹೋದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು ಇದು ಸಿಎಂ ಅವರಿಗೆ ಬಿಟ್ಟಂತ ವಿಚಾರ ಅಂತ. ಈಗ ಯುಟಿ ಖಾದರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಹನಿ ಟ್ರ್ಯಾಪ್ ಯತ್ನ ವಿಚಾರದ ತನಿಖೆ ಸರ್ಕಾರಕ್ಕೆ ಬಿಟ್ಟಿರುವಂತ ವಿಚಾರ ಇದು. ಈ ವಿಚಾರದಲ್ಲಿ ನಾನು ಏನು ಹೇಳೋದಕ್ಕೆ ಆಗೋದಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ, ರಾಜಣ್ಣ ಗೃಹ ಸಚಿವರಿಗೆ ಮನವಿಯನ್ನ ಮಾಡಿದ್ದು ನಾನೆಲ್ಲೂ ನೋಡಿಲ್ಲ. ಸೊ ಏನ್ ಹೇಳಿದ್ದಾರೆ, ಏನ್ ಕೇಳಿದ್ದಾರೆ ಅಂತ ನಾನು ಕೂಡ ನೋಡಿಲ್ಲ. ಸ್ಪೀಕರ್ ಆಗಿ ನಾನು ವಿಚಾರ ಪ್ರಸ್ತಾಪಕ್ಕೆ ಅವಕಾಶ ಕೊಟ್ಟಿದ್ದೇನೆ, ನಾನು ಸ್ಪೀಕರ್ ಆಗಿ ಪ್ರತಿಪಕ್ಷದ ಮಿತ್ರನಾಗಿದ್ದೇನೆ ಅಂತ ಹೇಳಿದ್ದಾರೆ. ನಮ್ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿಸೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜನ್ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ರು, 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದ್ರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗತ್ತೆ ಅಂತ? ಇಲ್ಲ, ಅದು ಅವರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡ್ಲಿಲ್ಲ. ಏನ್ ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತಾ ನಾನು ನೋಡ್ಲಿಲ್ಲ ಯಾವ್ದು ಏನು ಹೇಳಿದ್ದಾರೆ ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು. ಬಹುಶಃ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ, ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಪ್ರಸ್ತಾಪ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರೋದಂದ್ರೆ ಬಿಜೆಪಿ ಅವರು ಹೇಳ್ತಿರೋದು ಈ ಹಿಂದೆ ಏನು ಸಿಟಿ ರವಿ ಅವರ ವಿಚಾರ ಬಂದಾಗ ಕೂಡಲೇ ಎಲ್ಲ ಆಯಿತು, ಅವರ ತನಿಖೆ ಆಯಿತು, ಅವರನ್ನು ಅರೆಸ್ಟ್ ಮಾಡಿದ್ರು. ಆದ್ರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದ್ರೂ ಕೂಡ ಅಂತ? ನೋಡಿ, ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ, ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ. ಸೊ ಅದನ್ನು ಪ್ರತಿಯೊಂದು ಕೂಡ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲಲ್ಲ. ಇದರಲ್ಲಿ ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿ ಅವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಾಗ ಉತ್ತರ ಕೊಟ್ಟಿದೆ. ಇದನ್ನು ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡ್ಬೇಕಲ್ಲ ಏನ್ ತಗೊಳ್ತಾರೆ ಅಂತ ಹೇಳಿ. ಹೀಗೆ ಆದ್ರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂತ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ, ನಾನು ನಾನು ಆಡಳಿತ ಪಕ್ಷ ಮತ್ತು ನಾನು ಪ್ರತಿಪಕ್ಷ, ನನಗೆ ಒಂದೇ ರೀತಿಯನ್ನು ನೋಡಿಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಇದೇ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಯುಟಿ ಖಾದರ್ ಒಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ರಾಜಣ್ಣ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮನವಿ ಕೊಡಕ್ ಹೋದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು ಇದು ಸಿಎಂ ಅವರಿಗೆ ಬಿಟ್ಟಂತ ವಿಚಾರ ಅಂತ. ಈಗ ಯುಟಿ ಖಾದರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಹನಿ ಟ್ರ್ಯಾಪ್ ಯತ್ನ ವಿಚಾರದ ತನಿಖೆ ಸರ್ಕಾರಕ್ಕೆ ಬಿಟ್ಟಿರುವಂತ ವಿಚಾರ ಇದು. ಈ ವಿಚಾರದಲ್ಲಿ ನಾನು ಏನು ಹೇಳೋದಕ್ಕೆ ಆಗೋದಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ, ರಾಜಣ್ಣ ಗೃಹ ಸಚಿವರಿಗೆ ಮನವಿಯನ್ನ ಮಾಡಿದ್ದು ನಾನೆಲ್ಲೂ ನೋಡಿಲ್ಲ. ಸೊ ಏನ್ ಹೇಳಿದ್ದಾರೆ, ಏನ್ ಕೇಳಿದ್ದಾರೆ ಅಂತ ನಾನು ಕೂಡ ನೋಡಿಲ್ಲ. ಸ್ಪೀಕರ್ ಆಗಿ ನಾನು ವಿಚಾರ ಪ್ರಸ್ತಾಪಕ್ಕೆ ಅವಕಾಶ ಕೊಟ್ಟಿದ್ದೇನೆ, ನಾನು ಸ್ಪೀಕರ್ ಆಗಿ ಪ್ರತಿಪಕ್ಷದ ಮಿತ್ರನಾಗಿದ್ದೇನೆ ಅಂತ ಹೇಳಿದ್ದಾರೆ. ನಮ್ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿಸೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜನ್ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ರು, 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದ್ರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗತ್ತೆ ಅಂತ? ಇಲ್ಲ, ಅದು ಅವರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡ್ಲಿಲ್ಲ. ಏನ್ ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತಾ ನಾನು ನೋಡ್ಲಿಲ್ಲ ಯಾವ್ದು ಏನು ಹೇಳಿದ್ದಾರೆ ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು. ಬಹುಶಃ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ, ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಪ್ರಸ್ತಾಪ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರೋದಂದ್ರೆ ಬಿಜೆಪಿ ಅವರು ಹೇಳ್ತಿರೋದು ಈ ಹಿಂದೆ ಏನು ಸಿಟಿ ರವಿ ಅವರ ವಿಚಾರ ಬಂದಾಗ ಕೂಡಲೇ ಎಲ್ಲ ಆಯಿತು, ಅವರ ತನಿಖೆ ಆಯಿತು, ಅವರನ್ನು ಅರೆಸ್ಟ್ ಮಾಡಿದ್ರು. ಆದ್ರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದ್ರೂ ಕೂಡ ಅಂತ? ನೋಡಿ, ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ, ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ. ಸೊ ಅದನ್ನು ಪ್ರತಿಯೊಂದು ಕೂಡ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲಲ್ಲ. ಇದರಲ್ಲಿ ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿ ಅವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಾಗ ಉತ್ತರ ಕೊಟ್ಟಿದೆ. ಇದನ್ನು ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡ್ಬೇಕಲ್ಲ ಏನ್ ತಗೊಳ್ತಾರೆ ಅಂತ ಹೇಳಿ. ಹೀಗೆ ಆದ್ರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂತ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ, ನಾನು ಆಡಳಿತ ಪಕ್ಷ ಮತ್ತು ನಾನು ಪ್ರತಿಪಕ್ಷ, ನನಗೆ ಒಂದೇ ರೀತಿಯನ್ನು ನೋಡಿಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಇದೇ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ
ಯುಟಿ ಖಾದರ್ ಒಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ರಾಜಣ್ಣ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮನವಿ ಕೊಡಕ್ ಹೋದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು ಇದು ಸಿಎಂ ಅವರಿಗೆ ಬಿಟ್ಟಂತ ವಿಚಾರ ಅಂತ. ಈಗ ಯುಟಿ ಖಾದರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಹನಿ ಟ್ರ್ಯಾಪ್ ಯತ್ನ ವಿಚಾರದ ತನಿಖೆ ಸರ್ಕಾರಕ್ಕೆ ಬಿಟ್ಟಿರುವಂತ ವಿಚಾರ ಇದು. ಈ ವಿಚಾರದಲ್ಲಿ ಏನು ಹೇಳೋದಕ್ಕೆ ಆಗೋದಿಲ್ಲ. ರಿಪಬ್ಲಿಕನ್ಗೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ, ರಾಜಣ್ಣ ಗೃಹ ಸಚಿವರಿಗೆ ಮನವಿಯನ್ನ ಮಾಡಿದ್ದು ನಾನೆಲ್ಲೂ ನೋಡಿಲ್ಲ. ಸೊ ಏನ್ ಹೇಳಿದ್ದಾರೆ ಏನ್ ಕೇಳಿದ್ದಾರೆ ಅಂತ ನಾನು ಕೂಡ ನೋಡಿಲ್ಲ. ಸ್ಪೀಕರ್ ಆಗಿ ನಾನು ವಿಚಾರ ಪ್ರಸ್ತಾಪಕ್ಕೆ ಅವಕಾಶ ಕೊಟ್ಟಿದ್ದೇನೆ, ನಾನು ಸ್ಪೀಕರ್ ಆಗಿ ಪ್ರತಿಪಕ್ಷದ ಮಿತ್ರನಾಗಿದ್ದೇನೆ ಅಂತ ಹೇಳಿದ್ದಾರೆ. ನಮ್ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿಸೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜನ್ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ, 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದ್ರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ ಇಲ್ಲ, ಅದು ಅವರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಇದರಲ್ಲಿ ನಾನು ಹೇಳಿಕೆ ಯಾವುದನ್ನು ಕೂಡ ನೋಡ್ಲಿಲ್ಲ. ಏನ್ ನೋಡಿ ಅಂತ ನಮ್ಮ ಏನು ವಿಚಾರ ಹೇಳ್ಬೇಕು ಮತ್ತೆ ಹೇಳ್ತಾರೆ. ನಾನು ನೋಡ್ಲಿಲ್ಲ ಯಾವ್ದು ಏನು ಹೇಳಿದ್ದಾರೆ ಏನು ಕೇಳಿದ್ದಾರೆ ಅಂತ ಹೇಳಿಕೊಂಡು ಬಹುಶಃ ಅದು ಸರ್ಕಾರ ಅವರು ಮನವಿ ಕೊಟ್ಟಿದ್ದಾರೆ, ಅದು ಮಂತ್ರಿಗಳ ತೀರ್ಮಾನ ತಗೊಳ್ತಾರೆ. ಸದನದಲ್ಲಿ ಆ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಪ್ರಸ್ತಾಪ ಆಗಿ ನೋಡಿ, ನಾನು ಸ್ಪೀಕರ್ ಆಗಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಹೇಳ್ತಿರೋದಂದ್ರೆ ಬಿಜೆಪಿ ಅವರು ಹೇಳ್ತಿರೋದು ಈ ಹಿಂದೆ ಏನು ಸಿಟಿ ರವಿ ಅವರ ವಿಚಾರ ಬಂದಾಗ ಕೂಡ್ಲೆ ಎಲ್ಲ ಆಯ್ತು, ಅವರ ತನಿಖೆ ಆಯ್ತು, ಅವರನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಈ ವಿಚಾರ ಯಾಕೆ ವಿಳಂಬ ಆಗ್ತಿದೆ ಸದನದಲ್ಲಿ ಚರ್ಚೆ ಆದ್ರೂ ಕೂಡ ಅಂತ ನೋಡಿ. ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೇನೆ, ಸಂಕ್ಷಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಚರ್ಚೆ ಆಗಲಿ, ಅದು ಸಬ್ಜೆಕ್ಟೇ ಬೇರೆ, ಇದು ಸಬ್ಜೆಕ್ಟೇ ಬೇರೆ. ಸೊ ಅದನ್ನು ಪ್ರತಿಯೊಂದು ಕೂಡ ಎಲ್ಲ ರೋಗಕ್ಕೆ ಒಂದೇ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲಲ್ಲ. ಇದರಲ್ಲಿ ಇಲ್ಲಿ ಏನಾಗಿದೆ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಅವರು ಮಂತ್ರಿಯವರು ಪ್ರಸ್ತಾವ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಚರ್ಚೆ ಆಗಿದೆ. ಸರ್ಕಾರದಾಗ ಉತ್ತರ ಕೊಟ್ಟಿದೆ. ಇದನ್ನು ಈಗ ಅವರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ಸರ್ಕಾರ ತೀರ್ಮಾನ ತಗೊಳ್ತದೆ. ನಾವು ಕಾದು ನೋಡ್ಬೇಕಲ್ಲ ಏನ್ ತಗೊಳ್ತಾರೆ ಅಂತ ಹೇಳಿ. ತನಿಖೆ ಆದ್ರೆ ಸರ್ಕಾರಕ್ಕೆ ಅಪಾಯ ಇದೆ ಅನ್ನುವಂತ ಗೊತ್ತಿಲ್ಲಲ್ಲ. ನಾನು ಸ್ಪೀಕರ್ ಆಗಿದ್ದೇನೆ, ನಾನು ಆಡಳಿತ ಪಕ್ಷ ಮತ್ತು ನಾನು ಪ್ರತಿಪಕ್ಷ, ನನಗೆ ಒಂದೇ ರೀತಿಯಲ್ಲಿ ನೋಡಿಕೊಳ್ಳೋದು. ಮತ್ತು ನಾನು ಸ್ಪೀಕರ್ ಆಗಿ ನಾನು ಪ್ರತಿಪಕ್ಷ ಮಿತ್ರನಾಗಿದ್ದೇನೆ. ಇದು ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಇದೇ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಯುಟಿ ಖಾದರ್ ಒಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ರಾಜಣ್ಣ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮನವಿ ಕೊಡಕ್ ಹೋದಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು ಇದು ಸಿಎಂ ಅವರಿಗೆ ಬಿಟ್ಟಂತ ವಿಚಾರ ಅಂತ. ಈಗ ಯುಟಿ ಖಾದರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಹನಿ ಟ್ರ್ಯಾಪ್ ಯತ್ನ ವಿಚಾರದ ತನಿಖೆ ಸರ್ಕಾರಕ್ಕೆ ಬಿಟ್ಟಿರುವಂತ ವಿಚಾರ ಇದು. ಈ ವಿಚಾರದಲ್ಲಿ ಏನು ಹೇಳೋದಕ್ಕೆ ಆಗೋದಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ, ರಾಜಣ್ಣ ಗೃಹ ಸಚಿವರಿಗೆ ಮನವಿಯನ್ನ ಮಾಡಿದ್ದು ನಾನೆಲ್ಲೂ ನೋಡಿಲ್ಲ. ಸೊ ಏನ್ ಹೇಳಿದ್ದಾರೆ ಏನ್ ಕೇಳಿದ್ದಾರೆ ಅಂತ ನಾನು ಕೂಡ ನೋಡಿಲ್ಲ. ಸ್ಪೀಕರ್ ಆಗಿ ನಾನು ವಿಚಾರ ಪ್ರಸ್ತಾಪಕ್ಕೆ ಅವಕಾಶ ಕೊಟ್ಟಿದ್ದೇನೆ, ನಾನು ಸ್ಪೀಕರ್ ಆಗಿ ಪ್ರತಿಪಕ್ಷದ ಮಿತ್ರನಾಗಿದ್ದೇನೆ ಅಂತ ಹೇಳಿದ್ದಾರೆ. ನಮ್ ಜೊತೆ ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿಸೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆ ರಾಜನ್ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ, 3 ಪುಟಗಳ ಮನವಿ ಮಾಡಿದ್ದಾರೆ. ಅಂದ್ರೆ ಮನವಿಯನ್ನೇ ದೂರಾಗಿ ಸ್ವೀಕರಿಸಿ ತನಿಖೆ ಮಾಡಿ ಅಂತ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗುತ್ತೆ ಅಂತ ಇಲ್ಲ, ಅದು ಅವರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ.